ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ. ಇವತ್ ನಾವು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ದು ಒಂದ್ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಮ್ರಿ. ಫಸ್ಟ್ ಕ್ವಶನ್ ನೋಡ್ರಿ, 60 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಿವೆ? ಹೌ ಮೆನಿ ಮಿನಿಟ್ಸ್ ಆರ್ ದೇರ್ ಇನ್ 60 ಅವರ್ಸ್ ಅಂತ ಕೇಳಾರ. ಫಸ್ಟ್ ಇಲ್ಲಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ಇಲ್ಲಿ 1 ನಿಮಿಷ ಆಗ್ಬೇಕಾದ್ರೆ ನಮ್ಗೆ 60 ಸೆಕೆಂಡ್ಗಳು ಬೇಕು. ಅದೇ ತರ 1 ಗಂಟೆ ಆಗ್ಬೇಕಂದ್ರೆ ಇಲ್ಲಿ 60 ನಿಮಿಷ ಬೇಕು. 1 ನಿಮಿಷ ಆಗ್ಬೇಕಂದ್ರೆ ನಾನು ಏನ್ ಹೇಳಿದೆ, 60 ಸೆಕೆಂಡ್ಗಳು ಬೇಕು ನಮ್ಗ. ಅದೇ ತರ 1 ಗಂಟೆ ಆಗ್ಬೇಕಂದ್ರೆ 60 ನಿಮಿಷಗಳು ಬೇಕು. ಬಟ್ ಇವ್ರ ಏನ್ ಕ್ವಶನ್ ಕೇಳಾರಂದ್ರೆ, 60 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಿದಾವ ಅಂದ್ರೆ, 1 ಗಂಟೆಗೆ 60 ನಿಮಿಷ ಆದ್ರೆ 60 ಗಂಟೆಗೆ ಎಷ್ಟಾಗುತ್ತೆ ಅಂದ್ರೆ 60 × 60 ಮಾಡ್ಕೋಬೇಕು. ಯಾಕಂದ್ರೆ 1 ಗಂಟೆಗೆ 60 ನಿಮಿಷಗಳು. ಅದಕ್ಕೆ 60 ಗಂಟೆಗೆ ಎಷ್ಟು ನಿಮಿಷಗಳು ಗೊತ್ತಾಗಬೇಕಂದ್ರೆ ನಾವೇನ್ ಮಾಡ್ಕೋಬೇಕು, ಇಲ್ಲಿ ಇಂಟು 60 ಮಾಡ್ಕೋಬೇಕು. 60 × 60 ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ ನಮ್ಗ? 3600 ನಿಮಿಷಗಳು. ಅಂದ್ರೆ ಇಲ್ಲಿ ಗಂಟೆ ಆಗ್ಬೇಕಾದ್ರೆ ನಮ್ಗೆ 3600 ನಿಮಿಷಗಳು ಬೇಕು. ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, 1000ದಲ್ಲಿ ಎಷ್ಟು ಹತ್ತುಗಳಿವೆ? ಹೌ ಮೆನಿ ಟೆನ್ಸ್ ಆರ್ ದೇರ್ ಇನ್ ಎ 1000? ಇಲ್ಲಿ ನೋಡ್ರಿ, 1000 ಆಗ್ಬೇಕಾದ್ರೆ ಅದ್ರೊಳಗಡೆ ಎಷ್ಟು ಹತ್ತುಗಳು ಸೇರಿದ್ರೆ 1000 ಆಗುತ್ತೆ ಅನ್ನೋದು ಕ್ವಶನ್. ಒಂದ್ ಎಕ್ಸಾಂಪಲ್ ತಗೊಳಮ್ರಿ. ಇವಾಗ 10 ರೂಪಾಯಿ ಆಗ್ಬೇಕಾದ್ರೆ ಆ 10 ರೂಪಾಯಿಗೆ ಎಷ್ಟು 1 ರೂಪಾಯಿಗಳು ಬೇಕಂದ್ರೆ 10 ರೂಪಾಯಿ ಆಗ್ಬೇಕಾದ್ರೆ ನಮ್ಗೆ 1 ರೂಪಾಯಿಗಳು ಸೇರಿದ್ರೆ 10 ರೂಪಾಯಿ ಆಗುತ್ತಾ. ಅದೇ ತರ ಇಲ್ಲಿ 1000 ಆಗ್ಬೇಕಾದ್ರೆ ಎಷ್ಟು ಹತ್ತುಗಳು ಬೇಕು ಅಂತ ಕೇಳಾರ. 1000 ಆಗ್ಬೇಕಾದ್ರೆ ಎಷ್ಟು ಹತ್ತುಗಳು ಬೇಕು ಅಂಬದ್ ಕ್ವಶನ್. ಏನ್ ಮಾಡ್ಕೋಬೇಕಿಲ್ಲ ನಾವು, 1000 ಡಿವೈಡೆಡ್ ಬೈ 10 ಮಾಡ್ಕೋರಿ. 10 1 10, 10 1 10, ಇಲ್ಲಿ 2 0 ಉಳಿದು 2 0 2 0 ಹಚ್ಚ್ರಿ. ಅಂದ್ರೆ ಇಲ್ಲಿ ನಮ್ಗೆ 1000 ಆಗ್ಬೇಕಾದ್ರೆ ನಮ್ಗೆ ಇಲ್ಲಿ 10 ರೂಪಾಯಿಗಳು ಎಷ್ಟು ಬೇಕಂದ್ರೆ 110 ರೂಪಾಯಿಗಳು ಸೇರಿದ್ರೆ ಏನಾಗುತ್ತಾ, ನಮ್ಗೆ ಇಲ್ಲಿ 1000 ಆಗುತ್ತಾ. 1000 ಆಗಲು ನಮ್ಗೆ 100 ಹತ್ತುಗಳು ಬೇಕು. ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವ ಆಕೃತಿಯು ರೇಖಾಖಂಡವನ್ನು ಸೂಚಿಸುತ್ತದೆ? ವಿಚ್ ಆಫ್ ದಿ ಶೇಪ್ಸ್ ಇಂಡಿಕೇಟ್ ಎ ಲೈನ್ ಸೆಗ್ಮೆಂಟ್ ಅನ್ನೋದು ಕ್ವಶನ್. ನೋಡ್ರಿ, ಫಸ್ಟ್ ರೇಖಾಖಂಡ ಅಂದ್ರೆ ಏನಂತ ತಿಳ್ಕೊಳಮ್ರಿ. ಈ ರೇಖಾಖಂಡ ಎದ್ರಲ್ಲಿ ಇರುತ್ತಂದ್ರೆ ರೇಖೆಯಲ್ಲಿರುತ್ತಾ. ಇದಕ್ಕೆ ಏನಂತೀವಿ ನಾವು? ರೇಖೆ ಅಂತೀವಿ. ರೇಖೆ ಅಂದ್ರೆ ಯಾವಾಗ್ಲೂ ಚಲಿಸ್ತಾನೆ ಇರುತ್ತೆ, ಅಂದ್ರೆ ಅನನ್ಯವಾಗಿ ಈ ಕಡೆನೂ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ, ಈ ಕಡೆನೂ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ. ಇದಕ್ಕೆ ಏನಂತೀವಿ ನಾವು? ರೇಖೆ ಅಂತೀವಿ. ಈ ರೇಖೆಯ ಒಂದು ಭಾಗ ಅಂದ್ರೆ ಮಿಡ್ಲು ಒಂದು ಭಾಗನ ಏನಂತ ಕರಿತೀವಿ ನಾವು? ರೇಖಾಖಂಡ ಅಂತ ಕರಿತೀವಿ. ಈ ಭಾಗನ ಏನಂತ ಕರಿತೀವಿ? ರೇಖಾಖಂಡ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಅಂದ್ರೆ ಅವ್ರ ಏನ್ ಕೇಳಾರ, ಇವುಗಳಲ್ಲಿ ಯಾವ ಆಕೃತಿಯು ರೇಖಾಖಂಡವನ್ನು ಸೂಚಿಸುತ್ತದೆ ಅಂತಂದ್ರೆ ಆಪ್ಷನ್ ಸಿ. ಫಸ್ಟ್ ಒನ್ಗೆ ಏನಂತೀವಿ ಅಂದ್ರೆ, ನಾವು ಒಂದ್ ಕಡೆ 8 ಪಾಯಿಂಟ್ ಇದ್ದು ಇನ್ನೊಂದ್ ಕಡೆ ಈ ತರ ಚಲಿಸ್ತಾ ಐತೆ ಅಂದ್ರೆ ಈ ತರ ಹೋಗುತ್ತಾ ಅಂದ್ರೆ ಇದಕ್ ನಾವ್ ಏನಂತೀವಿ ಅಂದ್ರೆ ಕಿರಣ ಅಂತ ಕರಿತೀವಿ. ನಾನು ಇವಾಗ ತೋರಿಸಿದೆ. ಈ ಲೈನಿಗೆ ಏನಂತೀವಿ ಅಂತಂದ್ರೆ ರೇಖೆ ಅಂತೀವಿ. ಅಂದ್ರೆ ರೇಖೆ ಏನಾಗ್ತಿರುತ್ತೆ, ಈ ಕಡೆನೂ ಕಂಟಿನ್ಯೂ ಆಗಿ ಹೋಗ್ತಿರುತ್ತೆ, ಈ ಕಡೆನೂ ಕಂಟಿನ್ಯೂ ಆಗಿ ಹೋಗ್ತಿರುತ್ತೆ. ಇದಕ್ಕೆ ಏನಂತೀವಿ ನಾವು? ರೇಖೆ ಅಂತ ಕರಿತೀವಿ. ಅಂದ್ರೆ ರೇಖಾಖಂಡ ಅಂದ್ರೆ ಯಾವ್ದಂದ್ರೆ ಇಲ್ಲಿ ಆಪ್ಷನ್ 3 ಅನ್ನೋದು ಏನಾಗುತ್ತೆ? ರೇಖಾಖಂಡ ಅಂತ ಆಗುತ್ತೆ. ಯಾಕಂದ್ರೆ ರೇಖೆಯ ಒಂದು ಭಾಗವನ್ನು ಏನಂತೀವಿ ನಾವು? ರೇಖಾಖಂಡ ಅಂತ ಕರಿತೀವಿ. ಫೋರ್ತ್ ಒನ್ ಕೂಡ ಇದಕ್ಕೆ ಏನಂತೀವಿ ನಾವು? ಕಿರಣ ಅಂತ ಕರಿತೀವಿ. ಅಂದ್ರೆ ಆಪ್ಷನ್ ಏನಾಗುತ್ತೆ ಇಲ್ಲಿ? ಆಪ್ಷನ್ ಸಿ. ರೇಖಾಖಂಡ ಅಂದ್ರೆ ಯಾವ್ದಂದ್ರೆ ಆಪ್ಷನ್ ಸಿ ಇದ್ರಲ್ಲಿ. ನೆಕ್ಸ್ಟ್ ಕ್ವಶನ್, ನಾನು 3 ಅಂಕೆಯ ಸಂಖ್ಯೆ, ನಾನು 100ರ ಸ್ಥಾನದಲ್ಲಿ 2, 10ರ ಸ್ಥಾನದಲ್ಲಿ 1 ಹೊಂದಿದ್ದೇನೆ. ನೀವು ನನ್ನ ಸಂಖ್ಯೆಯನ್ನು ಹಿಂತಿರುಗಿಸಿದರೆ ನನ್ನ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ಯಾರು ಅನ್ನೋದು ಕ್ವಶನ್. ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಕೇಳಾರ? 3 ಸ್ಥಾನ ಬರ್ಕೊಳಮ್ರಿ ನಾವು. ಬಿಡಿ 10 ಮತ್ತು 100, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ. ಕ್ವಶನ್ ಏನ್ ಕೇಳಾರ ಅವರು? ನಾನು 3 ಅಂಕೆಯ ಸಂಖ್ಯೆ, ಅದು ಎಷ್ಟು ಅಂಕೆಯ ಸಂಖ್ಯೆ ಐತೆ ಅಂದ್ರೆ 3 ಅಂಕೆಯ ಸಂಖ್ಯೆ ಐತೆ. 100ರ ಸ್ಥಾನದಲ್ಲಿ 2 ಐತೆ, 10ರ ಸ್ಥಾನದಲ್ಲಿ ಏನೈತೆ? 1 ಐತೆ. ಆಮೇಲೆ ಏನ್ ಕೇಳಾರ? ಬಿಡಿ ಸ್ಥಾನದಲ್ಲಿ ಅವ್ರು ಕೊಟ್ಟಿಲ್ಲ. ನಾನು ಹಿಂತಿರುಗಿಸಿದರೆ ಅಂದ್ರೆ ಇದನ್ನ ಉಲ್ಟಾ ಪಲ್ಟಾ ಬರೆದ್ರು ಏನಾಗುತ್ತಾ, ನಾವ್ ಯಾವ ನಂಬರ್ ಬರ್ದಿರ್ತೀವಿ ಅದೇ ನಂಬರ್ ಆಗುತ್ತೆ. ಹಂಗಂದ್ರೆ ನಾವ್ ಇಲ್ಲಿ ಬಿಡಿ ಜಾಗದಾಗ ಏನ್ ಬರಿಬೇಕು? 2 ಬರಿಬೇಕು. ಇವಾಗ ಎಷ್ಟಾಯ್ತು? ಆ ಸಂಖ್ಯೆ ಯಾವ್ದು ಅಂದ್ರೆ 212. ಈ 212ನ ಸೀದಾ ಬರೆದ್ರೆ 212 ಆಗುತ್ತೆ. 10 ಬಿಡಿ ಸ್ಥಾನನ ಮುಂದೆ ಹಾಕೊಂಡ್ರೆ ಎಷ್ಟಾಗುತ್ತೆ? 212 ಆಗುತ್ತಾ. ಅಂದ್ರೆ ಇಲ್ಲಿ ಆಪ್ಷನ್ ಯಾವ್ದಾಯ್ತು?
ಆಪ್ಷನ್ ಸಿ ಆ ಸಂಖ್ಯೆ 212. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ. ಅರೇಂಜ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಇಲ್ಲಿ ನೋಡ್ರಿ ಕೆಲವೊಂದು ಸಂಖ್ಯೆಗಳು ಕೊಟ್ಟಾರ ಇಲ್ಲಿ. ಆ ಸಂಖ್ಯೆಗಳು ಯಾವ್ಯಾವು ಅಂದ್ರೆ 19, 43, 26, 12 ಮತ್ತು 156. ಅದನ್ನ ಎದರಲ್ಲಿ ಬರೀರಿ ಅಂತ ಹೇಳಾರ? ಆರೋಹಣ. ಫಸ್ಟ್ ಆರೋಹಣ ಅಂದ್ರೆ ಏನಂತಂದ್ರೆ ಇಲ್ಲಿ ಏರಿಕೆ ಕ್ರಮಕ್ಕ ನಾವೇನಂತೀವಿ? ಆರೋಹಣ ಅಂತೀವಿ. ಅವರೋಹಣ ಅಂದ್ರೆ ಇಳಿಕೆ ಕ್ರಮ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಅಂದ್ರೆ ಏನಂತ ತಿಳ್ಕೊಳಮ್ರಿ. ಆರೋಹಣ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ. ಎಕ್ಸಾಂಪಲ್ ನಾವು ಈ ಶೇಪ್ಸ್ ತಗೋಬಹುದು. ಚಿಕ್ಕದ್ರಿಂದ ದೊಡ್ಡ ಸಂಖ್ಯೆಗಳ ಬರ್ಕೊಂತ ಹೋಗ್ತಿವಲ್ಲ, ಅದಕ್ಕೆ ಏನಂತೀವಿ? ಆರೋಹಣ ಅಂತೀವಿ. ಇಲ್ಲಾಂದ್ರೆ ನಾನು ಸ್ಟೆಪ್ಸ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಮೆಟ್ಲ ಹತ್ತದಕ್ಕೆ ಏನಂತೀವಿ ನಾವು? ಆರೋಹಣ ಅಂತೀವಿ. ಇಲ್ಲಿ ನೋಡ್ರಿ, ಇಲ್ಲಿ 1ನೇ ಸ್ಟೆಪ್ ಇರುತ್ತಾ, ಇಲ್ಲಿ 2ನೇ ಸ್ಟೆಪ್ ಇರುತ್ತಾ, ಇಲ್ಲಿ 3ನೇ ಸ್ಟೆಪ್, ಇದು 4ನೇ ಸ್ಟೆಪ್, ಇದು 5ನೇ ಸ್ಟೆಪ್. ಇವಾಗ ಏನ್ ಮಾಡ್ಬೇಕು? ಯಾವಾಗ್ಲೂ ನಾವು ಸ್ಟೆಪ್ ಗಳ ಆರೋಹಣ ರೀತಿಯಲ್ಲಿ ಹತ್ತೀವಿ. ಫಸ್ಟ್ 1 ಹತ್ತಿದ್ಮೇಲೆ 2 ಹತ್ತೀವಿ, ಆಮೇಲೆ 3, ಆಮೇಲೆ 4, ಆಮೇಲೆ 5. ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೆಯೋದಕ್ಕೂ ನಾವೇನಂತೀವಿ? ಆರೋಹಣ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಈಗ ಸಂಖ್ಯೆಗಳನ್ನ ಎದ್ರಲ್ಲಿ ಬರಿಬೇಕಂತ ಹೇಳ್ಯಾರ ಅವರು? ಆರೋಹಣ ಕ್ರಮದಲ್ಲಿ. ಇದರಲ್ಲಿ ಫಸ್ಟ್ ಚಿಕ್ಕ ಸಂಖ್ಯೆ ಯಾವುದು? ಆರೋಹಣ ಅಂದ್ರೆ ಯಾವ್ದನ್ನ ನಾವು ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರ್ಕೊಂತ ಹೋಗ್ತೀವಿ, ಅದಕ್ಕೆ ಆರೋಹಣ ಅಂತೀವಿ. ಇದರಲ್ಲಿ ಚಿಕ್ಕದ ಯಾವ್ದು ಅಂದ್ರೆ 12, 12ಕಿಂತ ಸ್ವಲ್ಪ ದೊಡ್ಡದು 19, ಅದಕ್ಕಿಂತ ಸ್ವಲ್ಪ ದೊಡ್ಡದು 26, ಆಮೇಲೆ 43, 156. ಕೊಟ್ಟಿರುವ ಸಂಖ್ಯೆಗಳನ್ನ ಆರೋಹಣ ರೀತಿಯಲ್ಲಿ ಬರೆದ್ರೆ ಏನ್ ಬರುತ್ತಾ ಆನ್ಸರು? 12, 19, 26, 43, 156. ಅಂದ್ರೆ ಆಪ್ಷನ್ ಡಿ ಆಗುತ್ತಾ. ಆರೋಹಣ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರ್ಕೋಬೇಕು ನಾವು. 6454 ಅನ್ನು 7ರಿಂದ ಭಾಗಿಸಿದಾಗ ಶೇಷ ಯಾವುದು? ಇವಾಗ ನೋಡ್ರಿ, 7ರಿಂದ ನಮ್ಗ 6454ನ ಭಾಗಾಕಾರ ಮಾಡ್ರಿ ಅಂತ ಕೊಟ್ಟಾರ. ಭಾಗಾಕಾರ ಮಾಡ್ಬೇಕಾದ್ರೆ ಫಸ್ಟ್ ನಮ್ಗ ಭಾಜ್ಯ ಯಾವುದು, ಭಾಜಕ ಯಾವುದು, ಭಾಗಲಬ್ಧ ಯಾವುದು, ಮತ್ತೆ ಶೇಷ ಯಾವುದು ಅನ್ನೋದು ಗೊತ್ತಿರ್ಬೇಕು. ನೋಡ್ರಿ, ಇಲ್ಲಿ 7ರಿಂದ 6454ನ ನಾವು ಭಾಗಾಕಾರ ಮಾಡ್ಕೊಳಮ್ರಿ. 7 9 63, 1 ಉಳಿತು, ಇಲ್ಲಿ ಮೈನಸ್ ಮಾಡ್ಕೋಬೇಕು. 5 ಕೆಳಗಡೆ ಇಳಿಸ್ಕೊರಿ. 6ರಲ್ಲಿ 6 ಹೋದ್ರೆ 0. 7 2 14. ಯಾವಾಗ್ಲೂ ಭಾಗಾಕಾರ ಮಾಡ್ಕೋಬೇಕಾದ್ರೆ ಬಂದಿರೋ ಸಂಖ್ಯೆಗಿನ ಚಿಕ್ಕ ಸಂಖ್ಯೆನೆ ತಗೋಬೇಕು ನಾವು. 15ರಲ್ಲಿ 14 ಹೋದ್ರೆ 1 ಉಳಿತು, 1ರಲ್ಲಿ 1 ಹೋದ್ರೆ 0. 4ನ ಕೆಳಗೆ ಇಳಿಸ್ಕೊರಿ. 7 2 14. ಈ ತರ ಬಂತಲ್ಲ. ಇದ್ರಲ್ಲಿ ಅವ್ರ ಏನ್ ಕೇಳಾರ? ಶೇಷ ಎಷ್ಟು ಅಂತ ಕೇಳಾರ. 6454 7ರಿಂದ ಭಾಗಿಸಿದಾಗ ಶೇಷ ಯಾವುದು ಅಂತಂದ್ರೆ ಇದಕ್ಕೆ ಏನಂತೀವಿ ನಾವು? ಶೇಷ ಅಂತ ಕರಿತೀವಿ. ಇಲ್ಲಿ ಶೇಷ ಎಷ್ಟು ಬಂತ ನಮ್ಗಿಲ್ಲಿ? 0. ಅಂದ್ರೆ ಆಪ್ಷನ್ ಎ. ಇದಕ್ಕೆ ಏನಂತೀವಿ ಅಂದ್ರೆ ನಾವು ಭಾಜಕ. ಇದಕ್ಕೆ ಏನಂತೀವಿ ಅಂದ್ರೆ ಭಾಜ್ಯ ಅಂತೀವಿ. ಬಂದಿರೋ ಆನ್ಸರ್ಗೆ ಭಾಗಲಬ್ಧ ಅಂತ ಕರಿತೀವಿ. ಆರು 6454 7ರಿಂದ ಭಾಗಿಸಿದಾಗ ಎಷ್ಟು ಶೇಷ ಬರುತ್ತಂದ್ರೆ 0 ಬರುತ್ತಾ. ಇಲ್ಲಿ ಕೆಳಗಡೆ ಬರುತ್ತಲ್ಲ, ಇದಕ್ಕೆ ಏನಂತೀವಿ? ಶೇಷ ಅಂತೀವಿ. ಎಷ್ಟು? ಆಪ್ಷನ್ ಎ ಅಂದ್ರೆ 0. 2 ಮೀಟರ್ಗಳನ್ನು 4 ಸಮಾನ ಭಾಗಗಳಾಗಿ ವಿಂಗಡಿಸಿದಾಗ ಪ್ರತಿ ಭಾಗವು ಸೆಂಟಿಮೀಟರ್ ನಲ್ಲಿ ಸಮಾನವಾಗಿರುತ್ತದೆ ಅಂತ ಕೇಳಾರ. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 2 ಮೀಟರ್ದು ಒಂದೇನೈತೆ ಹಗ್ಗ ಐತೆ ಅಂತ ತಿಳ್ಕೊಳಮ್ರಿ. ಈ 2 ಮೀಟರ್ ಹಗ್ಗನ ನಾವು 4 ಈಕ್ವಲ್ ಅಂದ್ರೆ 4 ಸಮಭಾಗವಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ನೋಡ್ರಿ, ಇಲ್ಲಿ ನಮ್ಗೆ 1 ಮೀಟರ್ ಆಗ್ಬೇಕಾದ್ರೆ ಎಷ್ಟು ಸೆಂಟಿಮೀಟರ್ ಬೇಕು ಅಂತ ಗೊತ್ತಿರ್ಬೇಕು. 1 ಮೀಟರ್ ಆಗ್ಬೇಕಾದ್ರೆ ನಮ್ಗೆ ಇಲ್ಲಿ 100 ಸೆಂಟಿಮೀಟರ್ಗಳು ಬೇಕು. 100 ಸೆಂಟಿಮೀಟರ್ ಸೇರಿದ್ರೆ ಏನಾಗುತ್ತಾ? ಇಲ್ಲಿ 1 ಮೀಟರ್ ಆಗುತ್ತೆ. ಅದೇ ತರ 2 ಮೀಟರ್ನ 4 ಸಮಭಾಗ ಮಾಡಿದ್ರೆ 2 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಆಯ್ತಂದ್ರೆ ಇಲ್ಲಿ 200 ಸೆಂಟಿಮೀಟರ್. ಈ 200 ಸೆಂಟಿಮೀಟರ್ನ ನಾವೇನ್ ಮಾಡ್ಕೊಳಮ್ರಿ? ಇವಾಗ 4 ಸಮಭಾಗವನ್ನಾಗಿ ಕಟ್ ಮಾಡ್ಕೊರಿ ಅಂದಾರಲ್ಲ. 200 ಡಿವೈಡೆಡ್ ಬೈ 4 ಮಾಡ್ರಿ. 4 1 4 5 20 0 0 ಬರ್ಕೋರಿ. ಅಂದ್ರೆ ಇಲ್ಲಿ 4 ಸಮಭಾಗ ಎಷ್ಟು ಅದ್ರದ್ದಾಗುತ್ತಾ? 50 ಸೆಂಟಿಮೀಟರ್ದು ಎಷ್ಟು ಮಾಡ್ಬೋದು ನಾವಿಲ್ಲಿ? 4 ಸಮಭಾಗಗಳನ್ನಾಗಿ ಮಾಡ್ಕೋಬಹುದು. ನೆಕ್ಸ್ಟ್
ಇಲ್ಲಿ ನೋಡ್ರಿ ನಮ್ದು ಚಾಲೆಂಜ್ ಕೋಚಿಂಗ್ ದವರು ಒಂದು ಜೀನಿಯಸ್ ಅವಾರ್ಡ್ ಅಂತೇಳಿ ಒಂದು ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ಕೋತೀವಿ. ನಿಮ್ ಮನೇಲಿ ಯಾರಾದ್ರೂ 4th ಸ್ಟ್ಯಾಂಡರ್ಡ್ ಮಕ್ಳಿದ್ರೆ ಅವ್ರನ್ನ ನಮ್ ಕೋಚಿಂಗ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಮ್ದು ಎಂಟ್ರಿ ಫೀಸ್ ಬಂದ್ಬಿಟ್ಟು 200 ಐತೆ ರಿಜಿಸ್ಟ್ರೇಷನ್ಗೆ. ನೀವೇನಾದ್ರೂ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನಂಗಿದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬಿಡ್ರಿ. ಏನಂದ್ರೆ ಸ್ಟೂಡೆಂಟ್ ನೇಮ್ ಅಂದ್ರೆ ನಿಮ್ ಮಗುವಿನ ಹೆಸರು ಮತ್ತೆ ತರಗತಿ ಅಡ್ರೆಸ್ ಸ್ಕೂಲ್ ನೇಮ್ ನ ವಾಟ್ಸಪ್ ಅಲ್ಲಿ ಬರೆದು ಈ ನಂಬರ್ಗೆ ನೀವೇನಾದ್ರೂ ಮೆಸೇಜ್ ಮಾಡಿದ್ರೆ ನಾವೇನ್ ಮಾಡ್ಕೋತೀವಿ ರಿಜಿಸ್ಟರ್ ಮಾಡ್ಕೋತೀವಿ. ನೆಕ್ಸ್ಟ್ ನೋಡ್ರಿ, ನಿಖಿಲ್ ಇಲ್ಲಿ ತೋರಿಸಿರುವ 3 ವಸ್ತುಗಳನ್ನು ಖರೀದಿಸಿದನು. ಈ 3 ವಸ್ತುಗಳ ಒಟ್ಟು ಬೆಲೆ ಎಷ್ಟು ಅಂತ ಕೇಳಾರ. ನಿಖಿಲ್ ಏನ್ ಮಾಡಾನ, ಒಂದ್ ಮಾರ್ಕೆಟ್ಗೆ ಅಥವಾ ಎಲ್ಗೋ ಹೋಗ್ಯಾನ, ಅವ್ನ ಏನ್ ಮಾಡಾನ ಅಲ್ಲಿ 3 ವಸ್ತುಗಳನ್ನ ತಗೊಂಡಾನ. ಆ 3 ವಸ್ತುವಿನ ಒಟ್ಟು ಬೆಲೆ ಅಂತ ಕೇಳಾರ. ಒಟ್ಟು ಅಂದ್ರೆ ಏನ್ ಮಾಡ್ಕೋಬೇಕು ನಾವಿಲ್ಲಿ ಯಾವಾಗ್ಲೂ ಪ್ಲಸ್ ಮಾಡ್ಕೋಬೇಕು. ಫಸ್ಟ್ ನೋಡ್ರಿ ಕ್ಯಾಲ್ಕುಲೇಟರ್ ತಗೊಂಡಾನ, ಎಷ್ಟೈತೆ ಅದ್ರದ್ದು 135 ರೂಪಾಯಿ ಐತೆ. ನೆಕ್ಸ್ಟ್ ಒಂದು ಟೆಡ್ಡಿ ಬಿಯರ್ ತಗೊಂಡಾನ ಅಂದ್ರೆ ಒಂದು ಗೊಂಬಿ ತಗೊಂಡಾನ, ಅದ್ರದ್ದು 1050 ರೂಪಾಯಿ ಐತೆ. ನೆಕ್ಸ್ಟ್ ಏನ್ ತಗೊಂಡಾನ, ಒಂದು ಐಸ್ ಕ್ರೀಮ್ ತಗೊಂಡಾನ, ಅದ್ರದ್ದು 12 ರೂಪಾಯಿ ಐತೆ. ಇವ್ 3ನು ಪ್ಲಸ್ ಮಾಡಮ್ರಿ. 1050 ಪ್ಲಸ್ 135 ಪ್ಲಸ್ 12 7 9 1 1 ಅಂದ್ರೆ ಈ 3 ವಸ್ತುಗಳ ಒಟ್ಟು ಬೆಲೆ ಎಷ್ಟು ಬಂತ ನಮ್ಗಿಲ್ಲಿ 1197. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ದೊಡ್ಡ 4 ಅಂಕಿಗಳ ಸಂಖ್ಯೆಯಿಂದ ಚಿಕ್ಕದಾದ 3 ಅಂಕಿಯ ಸಂಖ್ಯೆಯನ್ನು ಕಳೆಯಿರಿ. ಫಸ್ಟ್ ಇಲ್ಲಿ 4 ಅಂಕಿಯ ಸಂಖ್ಯೆ ಯಾವ್ದಂತ ನಮಗೆ ಗೊತ್ತಿರಬೇಕು. 4 ಅಂಕಿಯ ಸಂಖ್ಯೆ ಯಾವ್ದು ಅಂತಂದ್ರೆ 9999. ಇದು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದಂದ್ರೆ 100. ಇದು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಇವೆರಡನ್ನು ಕಳೆದಾಗ ಅಂತ ಕೇಳ್ಯಾರ. ಅಂದ್ರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯಲ್ಲಿ ನಾವು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆನ ಕಳ್ಕೋಬೇಕು. 9ರಲ್ಲಿ 0 ಹೋದ್ರೆ 9, 9ರಲ್ಲಿ 0 ಹೋದ್ರೆ 9, 9ರಲ್ಲಿ 1 ಹೋದ್ರೆ 8. ಇಲ್ಲಿ ಏನಿಲ್ಲ ಅಂದ್ರೆ 0 ಹಾಕೋಬೇಕು. 9ರಲ್ಲಿ 0 ಹೋದ್ರೆ 9. ಅಂದ್ರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯಲ್ಲಿ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಕಳೆದ್ರೆ ನಮ್ಗೆ ಉತ್ತರ ಎಷ್ಟು ಬರುತ್ತಾ 9899. ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, 7083 ಸಂಖ್ಯೆಯನ್ನು ವಿಸ್ತೃತ ರೂಪ ಅಂತ ಕೇಳಾರ. ಓಕೆನಾ, ಹಂಗಂದ್ರೆ ಸಾಮಾನ್ಯ ರೂಪ ಎದ್ರದ್ದು 7083. 7083 ವಿಸ್ತೃತ ರೂಪ ಅಂತಂದ್ರೆ ಸಾಮಾನ್ಯ ರೂಪ ಬರ್ಕೋಬೇಕು ನಾವಿಲ್ಲಿ. ಅಂದ್ರೆ ಇದ್ರದ್ದು ಸ್ಥಾನ ಬರ್ಕೊಂಡ್ ತಗೊಂಬ್ರಿ. 7 ಯಾವ ಸ್ಥಾನದಲ್ಲಿ ಐತೆ, 1000 ಸ್ಥಾನದಲ್ಲಿ ಐತೆ. ಅಂದ್ರೆ ಎಷ್ಟಾಗುತ್ತಾ 7000 ಪ್ಲಸ್ 0 ಯಾವ ಸ್ಥಾನದಲ್ಲಿ ಐತೆ, 100 ಸ್ಥಾನದಲ್ಲಿ ಐತೆ. 0 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತಾ 0ನೇ ಬರುತ್ತಾ. ಪ್ಲಸ್ 8 ಯಾವ ಸ್ಥಾನದಲ್ಲಿ ಐತೆ, 10 ಸ್ಥಾನದಲ್ಲಿ ಐತೆ. 8 ಇಂಟು 10 ಅಂದ್ರೆ ಎಷ್ಟು ಬಂತು ನಮ್ಗಿಲ್ಲಿ 80. ನೆಕ್ಸ್ಟ್ 3 ಯಾವ ಸ್ಥಾನದಲ್ಲಿ ಐತೆ, ಬಿಡಿ ಸ್ಥಾನದಲ್ಲಿ ಐತೆ. ಪ್ಲಸ್ 3. ಇವಾಗ ಏನಾಯ್ತು 7083ರ ವಿಸ್ತೃತ ರೂಪ 7000 ಪ್ಲಸ್ 80 ಪ್ಲಸ್ 3 ಅಂದ್ರೆ ಆಪ್ಷನ್ ಬಿ ಆಗುತ್ತೆ. ಇವತ್ತಿಗೆ ಸಾಕು. ಇನ್ನು ಕೆಲವೊಂದು ಕ್ವಶನ್ಸ್ ನಾಳೆ ಸಾಲ್ವ್ ಮಾಡೋಣ.